ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಹೋಗಿ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನೀವು ಫ್ರೀ ಇರೋ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ನನ್ನ ವೀಡಿಯೋಸಿಂದ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನಾನು ಹೇಳ್ತಾನೆ ಇದ್ದೀನಿ 26ನೇ ಕಂತಿನ ಹಣ ಜಮೆ ಆಗೋಕ್ಕೆ ಶುರುವಾಗಿದೆ ಅಂತ. ಆ್ಯಕ್ಚುಲಿ 25ನೇ ಕಂತಿಗೆ ಕಂಪೇರ್ ಮಾಡಿದ್ರೆ 26ನೇ ಕಂತಿನ ಹಣದಲ್ಲಿ ತುಂಬ ಫಾಸ್ಟಾಗಿ ಹಣನ ಜಮೆ ಮಾಡ್ತಾ ಇದ್ದಾರೆ. ಮುಂಚೆ ಅಂದರೆ ಹೋದ ಕಂತಿನ ಹಣ ತುಂಬ ಸ್ಲೋ, ಆಲ್ಮೋಸ್ಟ್ ಒಂದು ತಿಂಗಳನ್ನೇ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡೋಕ್ಕೆ. ಬಟ್ ಈ ಸತಿ 26ನೇ ಕಂತಿನ ಹಣದಲ್ಲಿ ಸ್ವಲ್ಪ ಫಾಸ್ಟಾಗಿ ಎಲ್ರಿಗೂ ಹಾಕ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ಒಂದು 50% ಜನರಿಗೆ ಹಣ ಬಂದಿದೆ ಅಂದ್ಕೊಂಡಿದ್ದೀನಿ. ಸೊ ಕಮೆಂಟ್ ಮಾಡಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಕಮೆಂಟ್ ಮಾಡಿ ಅಂತ, ಕಮೆಂಟೇ ಮಾಡಿರಲ್ಲ. ಸೊ ಕಮೆಂಟ್ ಮಾಡಿದ್ರೆ ಅಲ್ಲ, ನಿಮಗೆ ಹಣ ಬಂದಿದ್ರು ಕಮೆಂಟ್ ಮಾಡಿ, ಹಣ ಇನ್ನೂ ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಆಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಈಗ ನಿಮ್ಮ ಪ್ಲೇಸಸ್ಸಲ್ಲೇ ತುಂಬ ಜನ ವೀಡಿಯೋಸ್ ನೋಡ್ತಿರ್ತಾರೆ. ನೀವು ಬಂದಿದೆ ಅಥವಾ ಬಂದಿಲ್ಲ ಅಂತಂದರೆ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಓಕೆ, ನಮ್ಮ ಜಿಲ್ಲೆಯವ್ರಿಗೂ ಬರ್ತಾ ಇದೆಯಪ್ಪ, ಅಥವಾ ನಮ್ಮ ಜಿಲ್ಲೆಯವ್ರಿಗೆ ಇನ್ನೂ ಬಂದಿಲ್ಲ, ಬೇರೆಯವ್ರಿಗೂ ಕೂಡ ನಿಮ್ಮ ಕಮೆಂಟ್ಸಿಂದ ಆನ್ಸರ್ ಸಿಗುತ್ತೆ. ಸೊ ಹಾಗಾಗಿ ಕಮೆಂಟ್ ಮಾಡಿ ಅಂತ ಹೇಳಿದ್ದು. ಈಗ ನಾನು ಆಗಲೇ ಹೇಳ್ದಂಗೆ ತುಂಬಾ ಸ್ಪೀಡಪ್ ಮಾಡಿದ್ದಾರೆ. ಈಗ ಆಲ್ಮೋಸ್ಟ್ ಒಂದು 50% ಮೇಲೆ ಜನಕ್ಕೆ ಹಣ ಜಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಕೆಲವೊಂದು 10-15% ಜನರಿಗೆ 25ನೇ ಕಂತಿನ ಹಣ ಬಂದಿರಲಿಲ್ಲ. ಸೊ ಅವರಿಗೂ ಕೂಡ ಹಣ ಜಮೆ ಮಾಡ್ತಿದ್ದಾರೆ. ಒಟ್ಟಿಗೆ ಅಂದರೆ ಒಟ್ಟಿಗೆ 4,000 ರೂಪಾಯಿ ಜಮೆ ಮಾಡ್ತಾ ಇಲ್ಲ. ಯಾರಿಗೆಲ್ಲ 25ನೇ ಕಂತಿನ ಹಣ ಬಂದಿರಲ್ವೋ ಅವರಿಗೆ ಫಸ್ಟು 25ನೇ ಕಂತಿನ ಹಣ ಹಾಕ್ತಾರೆ. ಆಮೇಲೆ ಒಂದು 3-4 ದಿನ ಗ್ಯಾಪ್ ಬಿಟ್ಟು 26ನೇ ಕಂತಿನ ಹಣ, ಒಟ್ಟಿನಲ್ಲಿ ಒಂದು ವಾರದಲ್ಲಿ ಒಟ್ಟಿಗೆ 4,000 ರೂಪಾಯಿ ಹಣ ಹಾಕ್ತಿದ್ದಾರೆ. ಅಂದರೆ ನಿಮ್ಗೆ ಒಟ್ಟಿಗೆ ಬರಲ್ಲ. ನಾನು ಹೇಳ್ದಂಗೆ ಒಂದು 2-3 ದಿನ ಗ್ಯಾಪ್ ಬಿಟ್ಟು ಇನ್ನೊಂದು ಕಂತಿನ ಹಣ ಕ್ಲಿಯರ್ ಮಾಡ್ತಿದ್ದಾರೆ. ಸೊ ತುಂಬ ಜನಕ್ಕೆ ಆ ಥರ ಬಂದಿದೆ. ಸೊ ನಿಮಗೂ ಏನಾದ್ರು 25ನೇ ಕಂತಿನ ಹಣ ಬಂದಿರಲಿಲ್ಲ, ಇವಾಗ ಬಂದಿದೆ ಅಂತಂದರೆ ಆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಕಸ್ಮಾತ್ ನಿಮಗೆ ಇದುವರೆಗೂ ಎಷ್ಟು ಕಂತಿನ ಹಣ ಬಂದಿದೆ ಏನು ಅಂತ ತಿಳ್ಕೊಬೇಕಂತಂದರೆ DBT ಕರ್ನಾಟಕ ಅನ್ನೋ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಪ್ಲೇಸ್ಟೋರಲ್ಲಿ. ಅಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಹಾಕಿ ಅಲ್ಲಿ OTP ಬರುತ್ತೆ. OTP ಹಾಕಿ ನೀವು ಲಾಗಿನ್ ಮಾಡಿದರೆ ಗೃಹಲಕ್ಷ್ಮಿ ಸ್ಕೀಮ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಖಾತೆಗೆ ಎಷ್ಟು ಕಂತಿನ ಹಣ ಬಂದಿದೆ, ಯಾವತ್ತು ಬಂದಿದೆ, ಪ್ರತಿಯೊಂದು ಡೀಟೇಲ್ಸು ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ನಿಮಗೆ ಸ್ಟೇಟಸ್ ಚೆಕ್ ಮಾಡಬೇಕು ಅಂತಂದರೆ ಖಂಡಿತ DBT ಕರ್ನಾಟಕ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೋಬಹುದು. ನಾನು ಆಗಲೇ ಹೇಳ್ದಂಗೆ ಈ ಕಂತಿನ ಹಣ 26ನೇ ಕಂತಿನ ಹಣ ತುಂಬ ಸ್ಪೀಡಾಗಿ ಕ್ಲಿಯರ್ ಮಾಡ್ತಾ ಇದ್ದಾರೆ. ಈ ತಿಂಗಳೊಳಗೆ ಫುಲ್ ಟೈಮ್ ತೊಗೊಂಡಿದ್ದಾರೆ. ಅಂದರೆ ಯಾರಿಗೆಲ್ಲ ಬಂದಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈ ತಿಂಗಳು ಪೂರ್ತಿ ಟೈಮ್ ತೊಗೊಂಡಿದ್ದಾರೆ. ಈ ತಿಂಗಳು ಅಂದರೆ ನಿಮಗೆ ತುಂಬ ದಿನ ಏನು ಕಾಯಿಸಲ್ಲ, ಯಾಕಂದರೆ ಇದೊಂದು ವಾರ ಇದೆ ಅಷ್ಟೇ. ಇನ್ನೊಂದು ವಾರದಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತಾರೆ. ಇದನ್ನು ನಾನು ಹೇಳ್ತಾ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ತಿಂಗಳ ಎಂಡೊಳಗೆ ನಾವು 26ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ 25ನೇ ಕಂತಿನ ಹಣ ಬಂದಿಲ್ಲದವ್ರಿಗೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ಎರಡೂ ಒಟ್ಟಿಗೆ ಒಂದು 2-3 ದಿನ ಗ್ಯಾಪಲ್ಲಿ ಬರುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ. ಹಾಗೆ ಕೆಲವೊಬ್ಬರಿಗೆ 21ನೇ ಕಂತಿನ ಹಣದಿಂದಲೂ ಬಂದಿರಲಿಲ್ಲ. ಸೊ ಅಂಥವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಇಲಾಖೆಗೆ ಹೋಗಿ. ಸೊ ಹಾಗಾಗಿ ಅವರು ಕೂಡ ಚೆಕ್ ಮಾಡಿದ್ದಕ್ಕೆ ಟೆಕ್ನಿಕಲ್ ಇಶ್ಯೂಯಿಂದ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು 50,000 ಜನಕ್ಕೆ ಆ ಥರ ಆಗಿತ್ತು. ಬಟ್ 30,000 ಜನದ್ದು ಕ್ಲಿಯರ್ ಆಗಿದೆ. ಇನ್ನು 20,000 ಜನದ್ದು ಆದಷ್ಟು ಬೇಗ ನಾವು ಟೆಕ್ನಿಕಲ್ ಎರರ್ ಸರಿ ಮಾಡಿ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿಮಗೂ ಏನಾರು ಆ ಥರ ಆಗಿದೆ ಅಂತ ಕಮೆಂಟ್ ಮಾಡಿ. 21ನೇ ಕಂತಿನ ಹಣದಿಂದನೂ ಕೆಲವೊಬ್ಬರಿಗೆ ಬಂದಿಲ್ಲ ಅಂತಂದರೆ ಕೆಲವೊಂದು ಸತಿ ಏನಾಗ್ಬಿಡುತ್ತೆ ಅಂದರೆ KYC ಮಾಡಿಸಿರಲ್ಲ, ಅಥವಾ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿರಲ್ಲ, ಇಲ್ಲ ಅಂತಂದರೆ ನಿಮ್ಮ ಅಕೌಂಟಲ್ಲೇ ಒಂದು ಹೆಸರಿರುತ್ತೆ, ನಿಮ್ಮ ರೇಷನ್ ಕಾರ್ಡಲ್ಲೇ ಒಂದು ಹೆಸರಿರುತ್ತೆ. ಸೊ ಈ ಥರ ಡಿಫ್ರೆನ್ಸ್ ಇದ್ದಾಗಲೂ ಕೂಡ DBT ಮುಖಾಂತರ ಹಣ ಜಮೆ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಟೆಕ್ನಿಕಲ್ ಇಶ್ಯೂಸ್ ಬರ್ತಾ ಇದೆ ಕೆಲವ್ರದ್ದು, ಹಾಗಾಗಿ ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಅಕಸ್ಮಾತ್ ನಿಮ್ಗೆ ಬಂದಿಲ್ಲ ಅಂತಂದರೆ ಟೆಕ್ನಿಕಲ್ ಇಶ್ಯೂಯಿಂದ ಬರ್ತಿರಲ್ಲ. ಇಲ್ಲ ನೀವು ಒಂದ್ಸತಿ ಚೆಕ್ ಮಾಡಿ ನಿಮ್ಮ ಲಿಂಕ್ಗಳಾಗಿದೆಯಾ, KYC ಆಗಿದೆಯಾ, ಪ್ರತಿಯೊಂದನ್ನು ಕೂಡ ನೀವು ಬ್ಯಾಂಕಲ್ಲಿ ಹೋಗಿ KYC ಆಗಿದೆಯಾ ಇಲ್ಲ ಅಂತ ಕೂಡ ಚೆಕ್ ಮಾಡ್ಬೋದು. ಇಲ್ಲ ನೀವು ಮನೆಯಲ್ಲೇ ಚೆಕ್ ಮಾಡ್ಬೋದು ನಿಮ್ದು KYC ಆಗಿದೆಯಾ ಇಲ್ಲ ಅಂತ. KYC ಮಾಡಿಸ್ಬೇಕು ಅಂದರೆ ನೀವು ರೇಷನ್ ಡಿಪೋಗೆ ಹೋಗಬೇಕಾಗತ್ತೆ. ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಬೇಕು ಅಂದರೆ ಬ್ಯಾಂಕಿಗೆ ಹೋಗಬೇಕಾಗತ್ತೆ.
ಸೊ ಮಾಡಿಸಿಲ್ಲ ಅಂದರೆ ಮಾಡಿಸಿ, ಇಲ್ಲ ಮಾಡಿಸಿದ್ದೀವಿ ಅಂತಂದರೆ ಸರ್ಕಾರದ ಕಡೆಯಿಂದನೇ ಟೆಕ್ನಿಕಲ್ ಇಶ್ಯೂ ಇರುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ, ಕ್ಲಿಯರ್ ಆದ ಕೂಡಲೇ ನಿಮಗೆ ಹಣ ಬರುತ್ತೆ. ಹಾಗೆ 26ನೇ ಕಂತಿನ ಹಣ, 25ನೇ ಕಂತಿನ ಹಣ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.